ಬಿಜೆಪಿ ರಾಜ್ಯ ಎಸ್ಟಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಮತ್ತು ಪಕ್ಷದ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ ಎಂದು ಕೆಎಂ ಕೃಷ್ಣನಾಯಕ ಹೇಳಿದರು. ನನ್ನ ವೈಯಕ್ತಿಕ ಕಾರಣಕ್ಕೆ ನಾನು ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ ಎಂದು ಕಾರ್ಯಕರ್ತರ ಮುಖಂಡರ ಸಭೆಯಲ್ಲಿ ರಾಜೀನಾಮೆ ವಿಚಾರವಾಗಿ ಘೋಷಿಸಿ ಮಾತನಾಡಿದರು. ಶುಕ್ರವಾರ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರಿಗೆ ಬೆಂಗಳೂರಿನ ಕಚೇರಿಯಲ್ಲಿ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ. ರಾಜಕೀಯದಿಂದ ದೂರವಾಗುವುದಿಲ್ಲ. ಹಿತೈಷಿಗಳ ಸ್ನೇಹಿತರ ಕ್ಷೇತ್ರದ ಜನರ ಕಷ್ಟ ಸುಖಗಳಿಗೆ ಎಂದಿನಂತೆ ಭಾಗಿಯಾಗಿ ಸಮಾಜ ಸೇವೆ ಮಾಡುತ್ತೇನೆ ಎಂದರು. ವಿಚಾರ ತಿಳಿಯುತ್ತಿದ್ದಂತೆ ಪಕ್ಷದ ಅನೇಕ ಮುಖಂಡರು, ಕಾರ್ಯಕರ್ತರು ಮನವೊಲಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಆದ್ದರಿಂದ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ನನ್ನ ಪಕ್ಷದಿಂದಾಗಲಿ ಯಾರಿಂದಾಗಲಿ ನೋವಾಗಿಲ್ಲ. ನಾನು ವೈಯಕ್ತಿಕ ಕಾರಣದಿಂದ ಕೊಡ್ತಾ ಇದ್ದೀನಿ. ಇವಾಗ ಕಾರ್ಯಕರ್ತರ ಮುಖಂಡರುಗಳು ತನ್ನ ಮನವೊಲಿಸ್ತಾರೆ, ಏನು ಮಾಡ್ತೀರಿ? ಇಲ್ಲ, ಸದ್ಯ ಪರಿಸ್ಥಿತಿ ಎಲ್ಲ ಮನವೊಲಿಸಿದ್ರು. ಎಲ್ಲರಿಗೂ ಹೇಳಿದ್ದೀನಿ, ಅವರು ತಿಳಿಯ ಹೇಳಿದ್ದೀನಿ. ಈ ನಿರ್ಧಾರ ಯಾವತ್ತಿಂದ ತಗೊಂಡಿದ್ದೀರಿ? ಈ ನಿರ್ಧಾರನ ಯಾವತ್ತಿಂದ ನೀವು ತಗೊಂಡ್ರಿ ಅಂತ? ಆಗಲೇ 3 ದಿನದಲ್ಲೇ ಕೊಡಬೇಕಾಗಿತ್ತು. ಅದರಿಂದ ಇವತ್ತು ಬಾಲರಾಜ್ ಅವರ ಒಂದು ಅಭಿನಂದನಾ ಸಮಾವೇಶ ಇತ್ತು, ಸಭೆ ಇತ್ತು. ಆ ಸಭೆ ಮುಗಿಸಿ ಹೇಳೋಣ ಅಂದ್ಬಿಟ್ಟು ನಾನೇ ಸ್ವಲ್ಪ ತಡ ಮಾಡಿದೆ. ಮುಂದಿನ ದಿನದಲ್ಲಿ ಬೇರೆ ಪಕ್ಷಕ್ಕೆ ಹೋಗೋಂಥ ಸಂಭವ ಇದೆಯಾ, ಇಲ್ಲ ರಾಜ್ಯಕ್ಕೆ ಸ್ವಲ್ಪ ದಿನ ದೂರ ಇರೋಣ ಅಂತಿದ್ದೀರಾ? ಇಲ್ಲ, ಆ ಥರ ಏನಿಲ್ಲ. ಯಾವುದೇ ಪಕ್ಷಕ್ಕೆ ಹೋಗೋಂಥದ್ದು ಏನು ನಿರ್ಧಾರ ನಾವು ಮಾಡಿಲ್ಲ. ಪಕ್ಷದ ಮೇಲ್ಮಟ್ಟದ ಮುಖಂಡರುಗಳು, ರಾಜ್ಯದ ನಾಯಕರುಗಳನ್ನು ಮನವೊಲಿಸಿದ್ರೆ? ಇಲ್ಲ, ಅವ್ರಿಗೆಲ್ಲ BJP ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರೆಲ್ಲ ಸೇರಿ ನನಗೆ ಪಕ್ಷದ ಟಿಕೆಟ್ ಕೊಟ್ಟು ನನಗೆಲ್ಲ ಥರ ಸಹಕಾರ ಕೊಟ್ಟಿದ್ದಾರೆ. ಆ ಥರ ಏನಿದೆ, ನನಗೆ ತಕ್ಷಣದಿಂದ ನನಗೆ ಸ್ವಲ್ಪ ವೈಯಕ್ತಿಕ ಕಾರಣ ಇರೋದ್ರಿಂದ ನಾನು ದೂರ ಇದ್ದೀನಿ. ನಿಮ್ಮ ಕಾರ್ಯಕರ್ತರ ಮುಖಂಡರುಗಳಿಗೆಲ್ಲ, ನಿಮ್ಮ ಹಿತೈಷಿಗಳಿಗೆಲ್ಲ ತಿಳಿಸಿದ್ರಿ? ಇಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ತಿಳಿಸಿದ್ದೀನಿ. ಇವತ್ತೆಲ್ಲ ಇದ್ರು, ಕಾರ್ಯಕ್ರಮದಲ್ಲಿ ಇದ್ರು. ಕಾರ್ಯಕ್ರಮದಲ್ಲೇ ಬಹಿರಂಗಪಡಿಸಿದ್ದೀರಾ? ಕಾರ್ಯಕ್ರಮದಲ್ಲೇ ಬಹಿರಂಗಪಡಿಸಿದ್ವಿ. ಪಕ್ಷ ಬಿಟ್ಟು ಹೋಗೋದ್ರಿಂದ ಈಗ ಅವರ ಅತಂತ್ರ ಆಗ್ತಾರಲ್ಲ. ಈಗ ರಾಜಕೀಯದಲ್ಲಿ ಯಾವಾಗ ಏನೇನು ಆಗ್ತಾ ಇರ್ತವೆ ಅಂತ ತಮಗೆಲ್ಲ ಗೊತ್ತಿದೆ. ಅಂದ್ರೆ ನಿಮ್ಮ ಜೊತೆ ಕರ್ಕೊ ಹೋಗ್ತೀರಾ ಅವರೆಲ್ಲ? ಎಲ್ಲರೂ ಹೋದ್ರೆ ಯಾವುದೇ ಬೇರೆ ಪಕ್ಷಕ್ಕೆ ಏನಾದ್ರು? ನಾನು ಸದ್ಯದಲ್ಲಿ ಯಾವುದೇ ಪಕ್ಷಕ್ಕೆ ಸೇರ್ಪಡೆ ಆಗಲ್ಲ. ನಾನು ಮನೇಲಿ ಇರ್ತೀನಿ ಆರಾಮಾಗಿ. ನಮ್ಮ ಸ್ನೇಹಿತರುಗಳಿಗೆ ಏನೋ ಕಷ್ಟ ಸುಖ ಇದ್ದರೆ ಭಾಗಿಯಾಗ್ತೀನಿ ಅಷ್ಟೇ. ಯಾವ ಪಕ್ಷಕ್ಕೂ ಸೇರಲ್ಲ ಸದ್ಯಕ್ಕೆ ನಾನು. ಕೆಲವರು ನಿಮ್ಮ ಬೆಂಬಲಿಗರು ಕೆಲವೊಂದು ಪೋಸ್ಟಿಂಗ್ಗಳಿದ್ದಾರೆ, ಅವ್ರು ನಿಮ್ಮ ಜೊತೆ ರಾಜೀನಾಮೆ ಕೊಡ್ತಾರೆ? ಅವ್ರವ್ರ ವೈಯಕ್ತಿಕ. ಈಗ ನನ್ನ ವೈಯಕ್ತಿಕ ಕಾರಣದಿಂದ ನಾನು ಕೊಟ್ಟಿದ್ದೀನಿ. ಅವರು ವೈಯಕ್ತಿಕ, ಅವರಿದು. ನೀವು ಈ ಕ್ಷೇತ್ರದಲ್ಲಿ ಇರ್ತೀರಣ್ಣ, ಇಲ್ಲ ಬೇರೆ ಕ್ಷೇತ್ರ ನೋಡ್ಕೊಂಡಿದ್ದೀರ ಏನಾದರೂ? ರಾಜೀನಾಮೆ ಕೊಡೋ ಕಾರಣ? ಅಲ್ಲಲ್ಲ, ರಾಜೀನಾಮೆ ಕೊಡೋ ಕಾರಣ ಅಂತಲ್ಲ. ನಾನು ನನ್ನ ವೈಯಕ್ತಿಕ ಕಾರಣದಿಂದ ಕೊಡ್ತಾ ಇದ್ದೀನಿ ಅಷ್ಟೇ. ಅದೆಲ್ಲ ಮುಂದಿನ ದಿನದಲ್ಲಿ ತಿಳಿಸ್ತೀನಿ. ಹಂಗೇನಾರು ಇದ್ರೆ ತಿಳಿಸ್ತೀನಿ ನಾನು. ಏನೇ ವೈಯಕ್ತಿಕ ಕಾರಣ ಅಂದರೂ ಕೂಡ ಈಗ ಜಾಹೀರಾಗಿದೆ. ಕೃಷ್ಣ ನಾಯಕರಿಗೆ ಆ ಪಕ್ಷದಲ್ಲಿ